ತಪ್ಪಿತು. ಸರ್ಕಾರಿ ಜಮೀನು ಗ್ಯಾರಂಟಿ ಅಲ್ಲಿರ್ತಕ್ಕಂಥ ಮರಳು ತಪ್ಪಿಸ್ಬೇಕಂದ್ರೆ ತಮ್ಮ ಅನುಮತಿ ತೆಗೆದುಕೊಳ್ಬೇಕು ಎಸ್ಕಾಂದವರು. ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ. ಅದರಲ್ಲಿ ಏನಾದರೂ ಏನೇ ವೈಲೇಷನ್ಸ್ ಇದ್ರೂ ದೆನ್ ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು. ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ. ಬೆಳಿಗ್ಗೆನೆ ACF ಅವ್ರನ್ನ ಕೂಡ ಕಳಿಸಿದ್ದೀವಿ. ಇನ್ನು ಸಪರೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಏನ್ ನಡೆದಿದೆ ಇಲ್ಲಿ? ಅರಣ್ಯಾಧಿಕಾರಿಗಳಿಗೆ ಗೊತ್ತಿಲ್ಲ, ಪರ್ಮಿಷನ್ ತಗೊಳ್ಳದೆ ಏಕಾಏಕಿ ಹಾಗೆ ಮರಗಳನ್ನ ಕಟ್ ಮಾಡುವಂತದ್ದು, ಶಾಸಕರಿಗೂ ಗೊತ್ತಿಲ್ಲದೆ ಆಗುವಂತ ಘಟನೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾರು ಇದನ್ನ ಮಾಡಿಸ್ತಾ ಇರೋರು? ಮುಂದೆ ನಿಂತು ಇದನ್ನ ಮಾಡಿಸ್ತಾ ಇರೋರು ಯಾರು? ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಮಾಡಿಸ್ತಾ ಇದ್ದಾರೆ ಅದನ್ನ? ಏನ್ ನಡೆದಿದೆ ಬೆಳಗಾವಿಯ ಈ ಮರಗಳ ಹತ್ಯಾಕಾಂಡದ ಹಿನ್ನೆಲೆ? ಖಂಡಿತ ಶ್ರೀಲಕ್ಷ್ಮಿ, ಇದಕ್ಕೆ ಸ್ಪಷ್ಟವಾದಂತ ಉತ್ತರವನ್ನ ಅಧಿಕಾರಿಗಳು ಕೂಡ ಇಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಗಮನಿಸಬಹುದು, ಆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಗೊತ್ತಿಲ್ಲ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಜೊತೆಗೆ ಎಸ್ಕಾಂ ಇಲಾಖೆ ಅಧಿಕಾರಿಗೆ ಗೊತ್ತಿಲ್ಲ, ತಲಾಟಿಗೆ ಗೊತ್ತಿಲ್ಲ, ಪಿಡಿಒ ಗೊತ್ತಿಲ್ಲ, ಗ್ರಾಮಸ್ಥರಿಗೆ ಗೊತ್ತಿಲ್ಲ. ಹಾಗಾದ್ರೆ ಯಾರು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಈಗಾಗಲೇ ಏನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತು. ಆ ಒಂದು ಸುದ್ದಿ ಪ್ರಸಾರ ಬೆನ್ನಲ್ಲೇ ಈಗಾಗಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಎಸ್ಕಾಂ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಪಿಡಿಒ ಕೂಡ ಈಗ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಗಮನಿಸಬಹುದು, ನಾನಿರುವಂತಹ ಸ್ಥಳ ಬಡಾಲ್ ಅಂಕಲ್ಗಿಯ ಕೌರಿಗುಡ್ಡದಲ್ಲಿ. ಇದು ಇತಿಹಾಸ ಇರುವಂತ ಕೌರಿಗುಡ್ಡ. ಕೌರಿಗುಡ್ಡದಲ್ಲಿ ಇಲ್ಲಿ ನವಿಲಿಗಳು ಹೆಚ್ಚಾಗಿರುವಂತದ್ದು, ಶ್ರೀಗಂಧದ ಮರಗಳು ಹೆಚ್ಚಾಗಿರುವಂತದ್ದು, ಹಣ್ಣಿನ ಗಿಡಗಳಿದ್ದಾವೆ, ಬೇರೆ ಬೇರೆ ಪ್ರಭೇದದ ಕರಿಮತ್ತಿ ಗಿಡ, ಅಪರೂಪದ ಕರಿಮತ್ತಿ ಗಿಡ ಕೂಡ ಇದೆ ಅನ್ನೋ ಒಂದು ಮಾಹಿತಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಿದ್ರು. ಗಮನಿಸಬಹುದು, ಸಂಪೂರ್ಣವಾಗಿ ಈ ಒಂದು ಅರಣ್ಯವನ್ನ ಹಚ್ಚ ಹಸಿರಾದಂತ ಅರಣ್ಯವನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಗಮನಿಸಬಹುದು, PME ಕುಸುಮ ಯೋಜನೆ ಅಂದ್ರೆ ಸೋಲರೈಸೇಷನ್ ಯೋಜನೆ ಅಡಿ ಇಲ್ಲಿ ಸೌರ ಘಟಕವನ್ನ ಸ್ಥಾಪನೆ ಮಾಡೋದಕ್ಕೆ 40 ಎಕರೆ ಈ ಒಂದು ಪ್ರದೇಶವನ್ನ ಬಳಕೆ ಮಾಡೋದಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ಗಮನಿಸಬಹುದು, ಸಂಪೂರ್ಣವಾಗಿ ಕಾಡನ್ನ ನಾಶ ಮಾಡಿದ್ದಾರೆ, ಇಲ್ಲಿರುವಂತಹ ಪ್ರಾಣಿಗಳನ್ನ ನಾಶ ಮಾಡುವಂತ ಕೆಲಸ ಮಾಡಿದ್ದಾರೆ. ಇಲ್ಲಿರುವಂತಹ ನವಿಲಿಗಳಿರ್ಬೋದು, ಬೇರೆ ಬೇರೆ ಪ್ರಭೇದದ ಪ್ರಾಣಿಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ನಾವು ಎಲ್ಲಿ ಕೈ ಮಾಡಿ ತೋರಿಸಿದ ಆ ಒಂದು ಎಲ್ಲ ಪ್ರದೇಶದಲ್ಲಿ ಕೂಡ ಗುಡ್ಡನ್ನ ಕಳೆದಿರುವಂತದ್ದು ಗಮನಿಸಬಹುದು. ಪಕ್ಕದಲ್ಲಿ ಕೂಡ ಹಚ್ಚ ಹಸಿರಾದಂತಹ ಗುಡ್ಡ ಇದೆ, ಪಕ್ಕದಲ್ಲಿ ಇದು ಬರಡು ಭೂಮಿಯಾಗಿ ಈ ಒಂದು ಭೂಮಿಯನ್ನ ಮಾಡುವಂತ ಕೆಲಸವನ್ನ ಇಲ್ಲಿರುವಂತ ಅಧಿಕಾರಿಗಳು ಕೂಡ ಮಾಡಿರುವಂತದ್ದು. ತಹಸೀಲ್ದಾರ್, ಬೆಳಗಾವಿಯ ತಹಸೀಲ್ದಾರ್ ಅವರು, ಬೆಳಗಾವಿಯ ಜಿಲ್ಲಾಡಳಿತ, ಕಂದಾಯ ಇಲಾಖೆ ಈ ಒಂದು ಎಡವಟ್ಟನ್ನ ಕೂಡ ಮಾಡಿದೆ. ಸಂಪೂರ್ಣವಾಗಿ ಈ ಒಂದು ಅನುಮತಿಯನ್ನ, ಈ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಅನುಮತಿಯನ್ನ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬುಡ ಸಮೇತ ಈ ರೀತಿಯಾಗಿ ಮರಗಳನ್ನ ಕಿತ್ತು ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು. ಹಾಗಾಗಿ ಇದರ ವಿರುದ್ಧ ಯಾರು ಅನುಮತಿಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಿರುವಂತದ್ದು. ಮತ್ತೊಂದು ಗಮನಿಸಬಹುದು, ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಒಂದು ನೆಲವನ್ನ ಬಳಸಿಕೊಂಡಿದ್ದ, ಬ್ರಿಟಿಷರ ವಿರುದ್ಧ ಹೋರಾಡಲು ಈ ಒಂದು ನೆಲವನ್ನ ಬಳಸಿಕೊಂಡಿದ್ದ, ಜೊತೆಗೆ ರಣತಂತ್ರವನ್ನ ರೂಪಿಸಲು ಈ ಒಂದು ನೆಲವನ್ನ ಬಳಸಿದ್ದ. ಆ ಒಂದು ನೆಲವನ್ನ ಈಗ ನಾಶ ಮಾಡುವಂತ ಹಂತಕ್ಕೆ ಸ್ವತಃ ಸರ್ಕಾರಿ ಅಧಿಕಾರಿಗಳೇ ಕೂಡ ಏನ್ ಮುಂದಾಗಿರುವಂತದ್ದು ಗಮನಿಸಬಹುದು. ಇದು ಒಂದು ಪ್ರದೇಶ ಅಂದ್ರೆ ನಾವು ಸುತ್ತಲೂ ಎಲ್ಲವನ್ನು ಕೂಡ ಹಾಳು ಮಾಡಿದ್ರೆ, ಜೊತೆಗೆ ಶಕ್ತಿ ಅಂದ್ರೆ ಉತ್ತರ ಕರ್ನಾಟಕದ ಶಕ್ತಿ ದೇವಿ ಎಲ್ಲಮ್ಮ ಓಡಾಡಿದಂತ ಸ್ಥಳ ಕೂಡ ಇದು. ಹಾಗಾಗಿ ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತ, ಸಂಪೂರ್ಣವಾಗಿ ನೆಲ ಬಗೆದು ಒಗೆದಿದ್ದಾರೆ. ಮತ್ತು ಏನು ಈ ಒಂದು ಅರಣ್ಯ ಸಿರಿಯನ್ನ ಕೊಂದು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಗಮನಿಸಬಹುದು, ನನ್ನ ಎಡಬದಿಗೂ ಕೂಡ ಶ್ರೀಗಂಧದ ಮರಗಳಿದ್ದಾವೆ. ಸುಮಾರು 100 ಶ್ರೀಗಂಧದ ಮರಗಳನ್ನ, ಈ ರೀತಿಯಾದಂತಹ ಮರಗಳನ್ನ ಕಿತ್ತು ಬಿಸಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮಗಳಾಗಬೇಕು. ಆದ್ರೆ DF ಅವರು ಹೇಳ್ತಾರೆ ಸರ್ಕಾರ ಜಮೀನು ಇದೆ, ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂತೇಳಿ ಜಿಲ್ಲಾ ಮಟ್ಟದ ಒಬ್ಬ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಹಾಗಾದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ACF ಅವರು ಕೂಡ ಇಲ್ಲಿ ಬಂದಿರುವಂತದ್ದು, ಅವರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಬಂದಿದ್ದೀರಿ, ನೋಡ್ತಿದ್ರಿ ಸರ್, ಏನಿದೆ ಅಂತ? ಇದು ನಾನು ಈಗೇನು ನಿಂತಿದ್ದೇನಲ್ಲ ಈ ಏರಿಯಾ, ಇದು ಗುಮ್ಮಾಳ
ಸಂಬಂಧಪಟ್ಟಿರಿ ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈಗ ನಮ್ಗ ಇಲ್ಲಿ ಗಿಡ ಕಟ್ ಮಾಡಿದ್ದನ್ನ ನೋಡಿ ಇದನ್ನು ನೋಡಿದಾಗ ಈ ನಮ್ಮವ್ರಿಗೆ ವಿಷಯ ಗೊತ್ತಾಗಿಲ್ಲ. ಗೊತ್ತಾದ ತಕ್ಷಣ ಇಲ್ಲಿ ಬಂದಿದ್ದಾರೆ. ಬಟ್ ಇಲ್ಲಿ ಬಂದು ನಾವು ಚೆಕ್ ಮಾಡಿದಾಗ ಇದು ನಮ್ಮ ಸುಮಾರು ಫಾರೆಸ್ಟ್ ಏರಿಯಾದಿಂದ ಬಹಳ ದೂರ ಇದೆ. ಇಲ್ಲಿ ನಮ್ದು ಯಾವ್ದು ಫಾರೆಸ್ಟ್ ಏರಿಯಾ ಅಗ್ರಿ ಹತ್ರದಲ್ಲಿ ಯಾವ್ದು ನಮ್ಮ ಫಾರೆಸ್ಟ್ ಏರಿಯಾ ಇಲ್ಲ. ಹಂಗಾಗಿ ಇದು ನೋಡ್ಲಿಕ್ಕೇನು ಫಾರೆಸ್ಟ್ ತರನ ಇದೆ. ಈಗ ನಾವು ಬಂದ್ಮೇಲೆ ನಾವು ಬರೋಕ್ಕಿಂತ ಮುಂಚೆನ ಊರನವ್ರು ಏನೋ ಇದನ್ನ ನಿಲ್ಸಿದಾರಂತೆ. ನಾವು ಬಂದು ಈಗ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮಕ್ಕಾಗಿ ನಾನು ವರದಿ ಸಲ್ಲಿಸ್ತೇನೆ. ಸರ್, ಈಗ ತಹಸೀಲ್ದಾರ್ ಅವರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರಂತೆ. ಜೊತೆಗೆ ಶ್ರೀಗಂಧದ ಮರಗಳು, ಕರಿಮತ್ತಿ ಮರಗಳು ಸಂಪೂರ್ಣವಾಗಿ ನಾಶ ಆಗಿದಾವೆ. ತಾವು ಕೂಡ ನೋಡಿದ್ರಿ, ಯಾವ ಇಲ್ಲ ತಹಸೀಲ್ದಾರ್ ಅನುಮತಿ ಕೊಟ್ಟಿದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅನುಮತಿ ತಹಸೀಲ್ದಾರ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಅರಣ್ಯ ಇಲಾಖೆ ನಾವು ಕೊಡ್ಬೇಕಾಗ್ತದೆ. ಹಂಗಾಗಿ ನಾವು ಯಾರು ಅನುಮತಿ ಕೊಟ್ಟಿಲ್ಲ ಇದಕ್ಕೆ. ಇದಿಷ್ಟು ಇಲ್ಲಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯ ಅಂಕಲಗಿಯಲ್ಲಿ ಅರಣ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಿಪಬ್ಲಿಕ್ ಕನ್ನಡದ ಜೊತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಈ ಬೆಳಗಾವಿ ಘಟನೆ ಏನಾಗಿದೆ ಅದ್ರ ಬಗ್ಗೆ ಬೆಳಗ್ಗೆ ನನಗೆ ಗಮನಕ್ಕೆ ಬಂದಿದೆ, ದೂರು ಬಂದಿದೆ. ತಕ್ಷಣ ಸಿಎಫ್ಒ ಮಂಜುನಾಥ್ ಜೊತೆ ಮಾತಾಡಿದ್ದೇನೆ ಅಂತ ಅರಣ್ಯ ಸಚಿವರು ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಅಕ್ರಮವಾಗಿ ಮರ ಕಡಿದ ಬಗ್ಗೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅರಣ್ಯ ಸಚಿವರು. ಬೆಳಗಾವಿಯ ಬಡಾಲ ಅಂಕಲಿಗೆಯಲ್ಲಿ ಕಂದಾಯ ಇಲಾಖೆಗೆ ಸೇರಿದಂತಹ 50 ಎಕರೆಯಲ್ಲಿ ಅರಣ್ಯವನ್ನ ನಾಶ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಗಮನಕ್ಕೆ ತರದೆ ಈ ಒಂದು ಅರಣ್ಯವನ್ನ ನಾಶ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮಾತನಾಡೋಕೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಬೆಳಗಾವಿ ತಾಲೂಕಿನಲ್ಲಿ ಸರ್ ಸೋಲಾರ್ ಪಾರ್ಕ್ ಮಾಡೋಕೆ ಅಂತ ಹೇಳ್ಬಿಟ್ಟು ಏಕಾಏಕಿ 50 ಎಕರೆ ಮರ ಕಡಿದಿದ್ದಾರೆ ಸರ್. ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಸರ್, ಅರಣ್ಯ ಇಲಾಖೆ ಗಮನಕ್ಕೂ ಕೂಡ ತಂದಿಲ್ಲ ಅನ್ನುವಂಥದ್ದು ಸರ್. ಬೆಳಗ್ಗೆ ನನಗೆ ದೂರು ಬಂದಿದೆ, ಈ ರೀತಿ ಬೆಳಗಾವಿಯಲ್ಲಿ ಇವತ್ತು ಅಕ್ರಮ ಮರಗಳ ಕಡಿತಲೆ ಆಗಿದೆ ಅಂತ ಹೇಳಿ. ನಾನು ನಮ್ಮ ಸಿಎಫ್ ಮಂಜುನಾಥ್ ಜೊತೆಲಿ ದೂರವಾಣಿ ಮುಖಾಂತರ ಮಾತನಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಕೇಳಿದ್ದೇನೆ. ತನಿಖೆಯಲ್ಲಿ ಅಕ್ರಮವಾಗಿ ಕಡಿದಿದ್ರೆ, ನಿಯಮಗಳ ಉಲ್ಲಂಘನೆ ಆದರೆ ಕಾನೂನು ರೀತಿಯ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮಂಜುನಾಥ್ ಅವ್ರ ಜೊತೆ ಮಾತನಾಡಿದಾಗ ತಮಗೆ ಏನ್ ಮಾಹಿತಿ ಹೇಳಿದ್ರು ಅಂತ ಸರ್ ಅವರು? ಅವ್ರೀಗ ನಾವು ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಸರ್, ಸ್ಪಾಟಿಗೆ ಹೋಗಿ ಅದ್ರ ವರದಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈ ತರ ಮರ ಕಡಿದ್ರೆ ಸರ್ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆಗಳು ಮಾಡ್ಕೊಂಡಿರ್ಬೇಕು. ಒಂದು ಯಾವುದೇ ಮರ ಕಡಿಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ. ಕೆಲವೊಂದು ಪ್ರಭೇದದ ಮರಗಳು ಏನೀಗ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಇದೆ, ಅಂತವಕ್ಕೆ ಮರ ಕಡಿಲಿಕ್ಕೆ ಪರವಾನಗಿ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ 50 ಜಾಸ್ತಿ ಮರಗಳಿದಾವೆ ಅಂತದಕ್ಕೆ ಪರವಾನಗಿ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಒಂದು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಹೀಗಾಗಿ ಮೊದಲು ಇವರು ಹೋಗಿ ಎಷ್ಟು ಮರ ಇತ್ತು, ಆ ಯಾವ ಪ್ರಭೇದದ ಮರ ಇದೆ, ಇದಕ್ಕೆ ಪರವಾನಗಿ ಅವಶ್ಯಕತೆ ಇತ್ತಾ, ಒಂದ್ ವೇಳೆ ಪರವಾನಗಿ ಅವಶ್ಯಕತೆ ಇತ್ತು ಅವ್ರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗೇ ಆಗುತ್ತೆ. ಶ್ರೀಗಂಧ ಹಾಗೂ ಸಾಗವಾಣಿ ಮರಗಳಿತ್ತು ಅನ್ನೋಂತ ಮಾಹಿತಿ. ಶ್ರೀಗಂಧ ಮರ ಇದ್ರೆ 100% ಕ್ರಮ ಆಗುತ್ತೆ. ಇದಿಷ್ಟು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತು. ಶ್ರೀಗಂಧದ ಮರ, ಸಾಗವಾಣಿ ಮರಗಳನ್ನ ಕಡಿದ್ರೆ ಖಂಡಿತವಾಗಿಯೂ ಅಕ್ರಮವಾಗಿ ಕಡಿದಿದ್ರೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ನಾನು ಈಗಾಗಲೇ ಸಿಎಫ್ಒ ಮಂಜುನಾಥ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ವರದಿ ತಕ್ಷಣ ತರಿಸಿಕೊಂಡು ನಾನು ಕ್ರಮಕ್ಕೆ ಕೂಡ ಸೂಚಿಸಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ್ ಜೊತೆ ಬಸವರಾಜ್, ಸೆಂಟಿಮೀಟರ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.